ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಟ್ಯಾಕ್ಸ್ನಲ್ಲಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಶ್ರೀ ರಮೇಶ್ ಹೂ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಇಂಡಿಯಾ. ರಮೇಶ್ ಅನ್ನೋರು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದಿದ್ದಾರೆ. ವೆಂಟ್ ಫಾರ್ ಫರ್ದರ್ ಸ್ಟಡೀಸ್ ಟು UK. ಅವರು ಹೈಯರ್ ಎಜುಕೇಷನ್ಗೆ UKಗೆ ಹೋಗ್ತಾ ಇದ್ದಾರೆ. ಹೋಗಿದ್ದು ಯಾವಾಗ ಅಂತಂದರೆ 1 ಮಾರ್ಚ್ 2025, 2025 ಮಾರ್ಚ್ 1ನೇ ತಾರೀಕು ಅವರು UKಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ವಾಪಸ್ ಇಂಡಿಯಾಗೆ ಬರೋದು ಯಾವಾಗ ಅಂತಂದರೆ ವಿಲ್ ಬ್ಯಾಕ್ ಟು ಇಂಡಿಯಾ ಆನ್ 1 ಅಕ್ಟೋಬರ್ 2026. ಅಕ್ಟೋಬರ್ 1ನೇ ತಾರೀಕು ಇಂಡಿಯಾಕ್ಕೆ ವಾಪಸ್ ಬರ್ತಾರಂತೆ. ಅರ್ಲಿ ಇನ್ ದ ಮಾರ್ನಿಂಗ್, ಬೆಳಗ್ಗೆ ಮುಂಚೆ ವಾಪಸ್ ಬರ್ತಾರಂತೆ. ಹಾಗಾದರೆ ಅವರು ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ರೆಸಿಡೆನ್ಷಿಯಲ್ ಸ್ಟೇಟಸ್ ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಟ್ಯಾಕ್ಸ್ ಇಯರ್ ಅಂತ ಕೊಟ್ಟಿರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟ್ಯಾಕ್ಸ್ ಇಯರ್ ಅಂತ ಹೇಳಿ 26, 27 ಕೊಟ್ಟಿದ್ದಾರೆ. ಸೊ ನಾನಿಲ್ಲಿ ಒಂದು 5 ಇಯರ್ಸ್ ಬರ್ಕೊಂಡಿದ್ದೀನಿ. ಫಸ್ಟು 26, 27 ಬರ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಕ್ವಶನಲ್ಲಿ ಕೊಟ್ಟಿರೋ ಟ್ಯಾಕ್ಸ್ ಇಯರ್ 26, 27. ಅದ್ರ ಹಿಂದಿನ ವರ್ಷ 25, 26. ಅದರ ಹಿಂದಿನ ವರ್ಷ 24, 25. ನೆಕ್ಸ್ಟ್ 23, 24, 22, 23. ನನಗೆ ಕ್ಯಾಲ್ಕುಲೇಷನ್ಗೆ ಬೇಕಾಗೋ ಹಾಗೆ ಒಂದು 5 ವರ್ಷ ಬರ್ಕೊಂಡಿದ್ದೀನಿ. ಯಾಕೆ ಈ ಥರ ಬರ್ಕೊಳ್ಬೇಕು ಅಂತಂದರೆ ಕ್ವಶನಲ್ಲಿ ಡೈರೆಕ್ಟಾಗಿ ಅವನು ಎಷ್ಟು ದಿನ ಇಂಡಿಯಾದಲ್ಲಿದ್ದಾನೆ ಅಂತ ಕೊಡಲಿಲ್ಲ. ಒಬ್ಬ ವ್ಯಕ್ತಿ ಭಾರತದ ನಿವಾಸಿ, ಇಂಡಿಯನ್ ರೆಸಿಡೆಂಟ್ ಹೌದಾ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನ್ಸ್ ನೋಡಬೇಕು. ಆ ಬೇಸಿಕ್ ಕಂಡೀಷನ್ಸ್ ನೋಡೋದಕ್ಕಿಂತ ಮುಂಚೆ ಅವನು ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಯಾಲ್ಕುಲೇಷನ್ಗೆ ಹೇಗೆ ಅಂತಂದರೆ ಫಸ್ಟು ಇಯರ್ ಬರ್ಕೊಳ್ಬೇಕು. ಟ್ಯಾಕ್ಸ್ ಇಯರ್ ಅಂತ ಏನು ಕೊಟ್ಟಿರ್ತಾರೋ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ದೆನ್ ಹಿಂದಿನ ವರ್ಷಗಳನ್ನು ಬರ್ಕೊಳ್ತಾ ಹೋಗೋದು. ದೆನ್ ಮಂತ್ ಬರೆಯೋದು ಹೇಗೆ ಅಂತಂದರೆ, ಹೇಗೆ ಅಕೌಂಟ್ಸ್ನಲ್ಲಿ ಫಿನಾನ್ಷಿಯಲ್ ಇಯರ್ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಮಾರ್ಚಲ್ಲಿ ಎಂಡ್ ಆಗುತ್ತೋ, ಇಲ್ಲೂ ಅದೇ ಥರನೇ ಏಪ್ರಿಲಲ್ಲಿ ಸ್ಟಾರ್ಟ್ ಆಗಿ ಮಾರ್ಚಲ್ಲಿ ಎಂಡ್ ಆಗುತ್ತೆ. ಒಂದು ಫಸ್ಟ್ ಟೈಮ್ ಹೋಗಿದ್ದು 2025 ಆಗಿದ್ದರಿಂದ ನಾನಿಲ್ಲಿ 24, 25 ಇಲ್ಲಿಂದ ಮಂತ್ ಬರ್ಕೊಂಡಿದ್ದೀನಿ. ಎಲ್ಲದಕ್ಕೂ ಏಪ್ರಿಲಿಂದ ಮಾರ್ಚ್ ತನಕ ಬರ್ಕೊಂಡ್ರೆ ಆಯಿತು. ಏಪ್ರಿಲಿಂದ ಮಾರ್ಚ್ ತನಕ ಬರ್ಕೊಳ್ಳೋದು. ಇಯರ್ ಬರೆಯೋದು ಹೇಗೆ ಅಂತಂದರೆ 26, 27 ಅಂದರೆ ಫಸ್ಟ್ 9 ಮಂತ್ಸಿಗೆ 26, ಡಿಸೆಂಬರಿಂದ ಜನವರಿ ಆಗಲಿಕ್ಕೂ ಇಯರ್ ಚೇಂಜ್ ಆಗುತ್ತೆ 27. ದೆನ್ 25, 26 ಅಂದರೆ ಫಸ್ಟ್ 9 ಮಂತ್ಸಿಗೆ 25, ಲಾಸ್ಟ್ 3 ಮಂತ್ಸಿಗೆ 26. 24, 25 ಅಂತಂದರೆ ಫಸ್ಟ್ 9 ಮಂತ್ಸಿಗೆ 24, ಲಾಸ್ಟ್ 3 ಮಂತ್ಸಿಗೆ 25. ಈಗ ಕ್ವಶನಲ್ಲಿ ಕೊಟ್ಟಿರುವಂಥ ಡೇಟ್ ನೋಡೋಣ. ಶ್ರೀ ರಮೇಶ್ ಅನ್ನೋರು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದಿದ್ದಾರೆ. UKಗೆ ಹೋಗ್ತಾ ಇದ್ದಾರೆ. UKಗೆ ಹೋಗಿದ್ದು ಯಾವಾಗ ಅಂತಂದರೆ 1 ಮಾರ್ಚ್ 2025 ಅಲ್ಲಿ ಅವರು UKಗೆ ಹೋಗ್ತಾ ಇದ್ದಾರೆ. ಇಂಡಿಯಾಕ್ಕೆ ವಾಪಸ್ ಯಾವಾಗ ಬರ್ತಾರೆ ಅಂತಂದರೆ 1 ಅಕ್ಟೋಬರ್ 2026ನಲ್ಲಿ ಇಂಡಿಯಾಕ್ಕೆ ವಾಪಸ್ ಬರ್ತಾರಂತೆ. ಹಾಗಾದರೆ ಅವರ ರೆಸಿಡೆನ್ಷಿಯಲ್ ಸ್ಟೇಟಸ್ ಏನಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಅವರು ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದಿರೋದು ಅಂದರೆ ಅವರು ಭಾರತದ ನಿವಾಸಿನೇ. ಇಂಡಿಯಾದಲ್ಲೇ ಹುಟ್ಟಿ ಇಂಡಿಯಾದಲ್ಲೇ ಬೆಳೆದಿದ್ದಾರೆ ಅಂತಂದರೆ ಭಾರತದ ನಿವಾಸಿಯಾಗಿರ್ತಾರೆ. ನಾವು ಈಗ ಏನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕ್ವಶನಲ್ಲಿ ಕೊಟ್ಟಿರುವಂಥ ಇಯರಿಗೆ, ಕ್ವಶನಲ್ಲಿ ಯಾವ ಇಯರ್ ಕೊಟ್ಟಿದ್ದಾರೆ 26, 27ಗೆ ಅವ್ನು ಭಾರತದ ನಿವಾಸಿ ಹೌದಾ ಅಲ್ವಾ ಅಂತ ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ಟೈಮ್ ಹೋಗಿದ್ದು ಯಾವಾಗ 1 ಮಾರ್ಚ್ 2025. ನಾವು ಬರ್ಕೊಂಡಿರೋದ್ರಲ್ಲಿ ಮಾರ್ಚನ್ನು ಹುಡ್ಕೋಣ. ಇಲ್ಲೂ ಮಾರ್ಚ್ ಇದೆ, ಇಲ್ಲೂ ಮಾರ್ಚ್ ಇದೆ, ಇಲ್ಲೂ ಮಾರ್ಚ್ ಇದೆ. 1 ಮಾರ್ಚ್ 2025 ಅಂತಂದರೆ ಇಲ್ಲಿ ಮಾರ್ಚ್ 2025 ರೌಂಡ್ ಅಪ್ ಮಾರ್ಕ್ ಮಾಡ್ತಿದ್ದೀನಿ ಅಂತಂದರೆ ಅವನು ಇಂಡಿಯಾದಲ್ಲಿ ಇಲ್ಲ ಅಂತ ಅರ್ಥ. 1 ಮಾರ್ಚಿಗೆ ಅವನು 2025ಗೆ UKಗೆ ಹೋಗ್ತಾ ಇದ್ದಾನೆ. ಮಾರ್ಚ್ ಆದಮೇಲೆ ಬರೋ ತಿಂಗಳು ಯಾವುದು? ಏಪ್ರಿಲ್. ನೋಡಿ, ಈಗ ನೀವು ರೆಸಿಡೆನ್ಷಿಯಲ್ ಸ್ಟೇಟಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಮಂತನ್ನು ರೀಡ್ ಮಾಡಬೇಕಾದ್ರೆ ಹೀಗೆ ನೆಕ್ಸ್ಟ್ ಹೀಗೆ ನೋಡೋದಲ್ಲ. ಮಾರ್ಚ್ 2025 ಆದಮೇಲೆ ಏಪ್ರಿಲ್ 2023 ಬರೋದಲ್ಲ. ಮಾರ್ಚ್ 2025 ಆದಮೇಲೆ ಏಪ್ರಿಲ್ 2025. ಸೊ ಈ ಥರದಲ್ಲಿ ರೀಡ್ ಮಾಡಬೇಕು. ಮಾರ್ಚ್ ಆದಮೇಲೆ ಏಪ್ರಿಲ್ ಮಾರ್ಚ್ 2025 ಆದಮೇಲೆ ಏಪ್ರಿಲ್ 2025. ಹೀಗೆ ಲಾಸ್ಟಿಂದ ರೀಡ್ ಮಾಡ್ತಾ ಹೋಗಬೇಕು. ಮಾರ್ಚ್ ಆದಮೇಲೆ ಏಪ್ರಿಲ್, ಇಲ್ಲೂ ಅಷ್ಟೇ. ಮಾರ್ಚ್ 2026 ಆದಮೇಲೆ ಏಪ್ರಿಲ್ 2026. ಮಾರ್ಚಲ್ಲಿ ಅವನು UKಗೆ ಹೋದ. ಹಾಗಾದರೆ ಏಪ್ರಿಲಲ್ಲಿ ಅವನು ಎಲ್ಲಿರ್ತಾನೆ? UKಯಲ್ಲಿ ಇರ್ತಾನೆ. ಮೇಯಲ್ಲಿ UKಯಲ್ಲಿ ಇರ್ತಾನೆ. ವಾಪಸ್ ಬರೋದು ಯಾವಾಗ? ಅಕ್ಟೋಬರಲ್ಲಿ. ಹಾಗಾದರೆ ಜೂನಲ್ಲೂ UKಯಲ್ಲಿ, ಜುಲೈಯಲ್ಲೂ UKಯಲ್ಲಿ, ಆಗಸ್ಟಲ್ಲೂ UKಯಲ್ಲಿ, ಸೆಪ್ಟೆಂಬರಲ್ಲೂ UKಯಲ್ಲಿ, ಅಕ್ಟೋಬರಲ್ಲಿ ಇಂಡಿಯಾಕ್ಕೆ ಬರ್ತಾನೆ. ಬಟ್ ಅಕ್ಟೋಬರ್ 2026ರಲ್ಲಿ ಬರೋದು. ಹಾಗಾದರೆ 25ರಲ್ಲಿ ಎಲ್ಲಿರ್ತಾನೆ? UKಯಲ್ಲಿ ಇರ್ತಾನೆ. ನವೆಂಬರಲ್ಲೂ UK, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಆದಮೇಲೆ ಬರೋ ತಿಂಗಳು ಮಾರ್ಚ್ 2026 ಆದಮೇಲೆ ಇಲ್ಲಿ ನೋಡೋದಲ್ಲ ನೀವು. ಮಾರ್ಚ್ 2020 ಆದಮೇಲೆ ಏಪ್ರಿಲ್ 2026 UKಲೇ ಇರ್ತಾನೆ. ಮೇಯಲ್ಲಿ UK, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತನಕ UKಲೇ ಇರ್ತಾನೆ. ಅಕ್ಟೋಬರಲ್ಲಿ ಇಂಡಿಯಾಕ್ಕೆ ಬಂದಿದ್ದಾನೆ, ಇಂಡಿಯಾಕ್ಕೆ ಬರ್ತಾನೆ. ಅಕ್ಟೋಬರ್ 2026ಕ್ಕೆ ಅವನು ಇಂಡಿಯಾಕ್ಕೆ ಬರ್ತಾನೆ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಏನೇನು ರೌಂಡ್ ಮಾಡಿದ್ದೀನೋ ಇಲ್ಲೆಲ್ಲ ಅವನು UKಲಿದ್ದಾನೆ ಅಂತ ಅರ್ಥ.
ಅಕ್ಟೋಬರಲ್ಲಿ ಇಂಡಿಯಾಕ್ಕೆ ಬರ್ತಾನಂತೆ, ಅಕ್ಟೋಬರ್ 1ನೇ ತಾರೀಕಿಗೆ ಇಂಡಿಯಾಕ್ಕೆ ಬರ್ತಾನಂತೆ. ನೋಡಿ, ಈ ಪ್ರಾಬ್ಲಮ್ ಮಾಡಬೇಕಾದ್ರೆ ಅವ್ನು ಬಂದಿದ್ದ ದಿನವೂ ಅವ್ನು ಇಂಡಿಯಾದ 1ನೇ ತಾರೀಕು ಬೆಳಗ್ಗೆನೇ ಬರಲಿ, ಸಂಜೆನೇ ಬರಲಿ ಅಥವಾ ರಾತ್ರಿ ಬರಲಿ, ಅವ್ನು ಬಂದಿದ್ದ ದಿನ ಅವ್ನು ಇಂಡಿಯಾದಲ್ಲಿ ಇದ್ದಾನೆ ಅಂತ ಅಸ್ಯೂಮ್ ಮಾಡ್ಕೊಳ್ಬೇಕು. ಅಕ್ಟೋಬರಲ್ಲಿ ಇಂಡಿಯಾಕ್ಕೆ ಬಂದ, ಹಾಗಾದರೆ ಅಕ್ಟೋಬರಲ್ಲಿ ಇರ್ತಾನೆ ಇಂಡಿಯಾದಲ್ಲಿ, ನವೆಂಬರಲ್ಲೂ ಇಂಡಿಯಾದಲ್ಲಿ. ಮುಂದೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಲ್ಲ ಅವನು ಇಂಡಿಯಾದಲ್ಲೇ ಇರ್ತಾನೆ. ಹಾಗಾದರೆ ಎಷ್ಟು ದಿನ ಇರ್ತಾನೆ ಅದನ್ನು ನಾವೀಗ ಕ್ಯಾಲ್ಕುಲೇಷನ್ ಮಾಡಬೇಕು. ಅಕ್ಟೋಬರಲ್ಲಿ ಎಷ್ಟು ಮಂತ್ ಅದು ನಿಮಗೆ ಗೊತ್ತಿರಬೇಕು. ನೋಡಿ, ನಿಮ್ಮ ಕೈ ಹೀಗಿಟ್ಕೊಂಡು ಇಲ್ಲಿ ಜನವರಿ, ಫಸ್ಟು ಜನವರಿ, ಫೆಬ್ರವರಿ, ಮಾರ್ಚ್ ಹಿಂಗೆ ಉಬ್ಬಿದ್ರೆ 31, ತಗ್ಗಿದ್ರೆ 28 ಅಥವಾ 30. ಜನವರಿಲಿ 31 ದಿನ, ಫೆಬ್ರವರಿಲಿ 28, ಮಾರ್ಚಲ್ಲಿ 31, ಏಪ್ರಿಲಲ್ಲಿ 30, ಮೇಯಲ್ಲಿ 31, ಜೂನ್ನಲ್ಲಿ 30, ಜುಲೈಯಲ್ಲೂ 31, ಆಗಸ್ಟಲ್ಲೂ 31, ಸೆಪ್ಟೆಂಬರಲ್ಲಿ 30, ಅಕ್ಟೋಬರಲ್ಲಿ 31, ನವೆಂಬರಲ್ಲಿ 30, ಡಿಸೆಂಬರಲ್ಲಿ 31. ಒಂದೊಂದು ದಿನ ಕೂಡ ಇಂಪಾರ್ಟೆಂಟ್. ಈಗ ನೋಡಿ, ಅಕ್ಟೋಬರ್ 26ಕ್ಕೆ ಅವನು ಇಂಡಿಯಾಕ್ಕೆ ಬಂದಿದ್ದಾನೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಕ್ಟೋಬರ್ ಅಂದರೆ ಇಲ್ಲಿ ಬಂದಿದೆ 31. ಅಕ್ಟೋಬರಲ್ಲಿ 31 ದಿನ. ನವಂಬರಲ್ಲಿ ಇಂಡಿಯಾದಲ್ಲೇ ಇದ್ದಾನೆ, ನವಂಬರಲ್ಲಿ 30 ದಿನ. ಡಿಸೆಂಬರಲ್ಲಿ ಇಂಡಿಯಾದಲ್ಲೇ ಇದ್ದಾನೆ, 31 ದಿನ. ಜನವರಿಯಲ್ಲಿ ಇಂಡಿಯಾದಲ್ಲೇ ಇದ್ದಾನೆ, 31 ದಿನ. ಫೆಬ್ರವರಿಲಿ ಇಂಡಿಯಾದಲ್ಲೇ ಇದ್ದಾನೆ, 28 ದಿನ. ಮಾರ್ಚಲ್ಲಿ 31 ಇಂಡಿಯಾದಲ್ಲೇ ಇದ್ದಾನೆ, 31 ದಿನ. ಲೀಪ್ ಇಯರ್ ಏನಾದರೂ ಆಗಿದ್ದರೆ, ಅಂದರೆ 2022, 26, 2020, 24, 4ರಿಂದ ಡಿವೈಡ್ ಆಗುವಂಥ ವರ್ಷ. 4 1 4, 4 2 8, 4 3 12 ಹಾಗೆ ನೆನ್ಪಿಟ್ಕೊಳ್ಳಿ. 2004, 8, 12, 16, 20, 24, 28, 32 ಆ ವರ್ಷಗಳೆಲ್ಲ ಲೀಪ್ ಇಯರ್. ನೀವು ಫೆಬ್ರವರಿಲಿ 21, 29 ಬರ್ಕೊಳ್ಬೇಕು. ನೀವೇ ಕೇಳ್ಬೋದು, ಏನಕ್ಕೆ ಏಪ್ರಿಲಲ್ಲಿ 30 ದಿನ, ಏನಕ್ಕೆ ಏಪ್ರಿಲಲ್ಲಿ 30 ಅಂತ ಬರ್ಕೊಂಡಿಲ್ಲ? ಏನಕ್ಕೆ ಅಂದರೆ ಅವನು ಏಪ್ರಿಲಲ್ಲಿ UK ಯಲ್ಲಿದ್ದ, ಹಾಗಾಗಿ ನಾವು ಏಪ್ರಿಲಿಗೆ ಡೇಸ್ ಬರ್ಕೊಳ್ಳೋದು ಬೇಡ. ಅಕ್ಟೋಬರಲ್ಲಿ ಇಂಡಿಯಾಕ್ಕೆ ಬಂದಿದ್ದೇನೆ, ಸೊ ಅಕ್ಟೋಬರಿಂದ ಬರ್ಕೊಳ್ಬೇಕು. ಒಂದೊಂದು ದಿನ ಕೂಡ ಇಂಪಾರ್ಟೆಂಟ್. ಏನಕ್ಕೆ ಅಂತಂದರೆ ಫಸ್ಟ್ ಬೇಸಿಕ್ ಕಂಡೀಷನ್ ಏನು ಹೇಳುತ್ತೆ, ಒಬ್ಬ ವ್ಯಕ್ತಿ ಭಾರತದ ನಿವಾಸಿ ಅಂತ ಅನ್ಸ್ಕೊಳ್ಬೇಕು ಅಂತಂದರೆ 182 ದಿನ ಅವನು ಇಂಡಿಯಾದಲ್ಲಿ ಇರಬೇಕು. ಟ್ಯಾಕ್ಸ್ ಇಯರ್ನಲ್ಲಿ 182 ದಿನ ಇರಬೇಕು. ಸೊ ಹಾಗಾಗಿ ಅಕಸ್ಮಾತ್ ನಿಮ್ಮ 181 ಬಂತು ಅಂತಂದರೆ ನೀವು ಒಂದು ದಿನ ಕಮ್ಮಿ ಬರ್ಕೊಂಡಿದ್ರೆ ಒಂದೊಂದು ದಿನ ಕೂಡ ಇಂಪಾರ್ಟೆಂಟ್, ಹಾಗಾಗಿ ನೀಟಾಗಿ ಬರ್ಕೊಳ್ಬೇಕು. ನಾನು ಇಲ್ಲಿ ಎಷ್ಟು ದಿನ ಇಂಡಿಯಾದಲ್ಲಿದ್ದಾನೆ ಅನ್ನೋದನ್ನು ಬರ್ಕೊಂಡಿದ್ದೀನಿ. ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. 8 1 9 1 10, 8 9 10 11 12, 3 1 4 3 7 3 10 3 13 3 16 2 18. ಎಕ್ಸಾಕ್ಟ್ 182 ಡೇಸ್ ಇದ್ದಾರೆ. ನೀವು ಏನಾದರೂ ಡೇಟನ್ನು ಕನ್ಫ್ಯೂಷನ್ ಮಾಡಿಕೊಂಡು ಅಕ್ಟೋಬರಲ್ಲಿ 31 ಬರ್ಕೊಂಡ್ರೆ 181 ಬರುತ್ತೆ, ಪ್ರಾಬ್ಲಮ್ ರಾಂಗ್ ಆಗುತ್ತೆ. ಸೊ ಈಗ ಟ್ಯಾಕ್ಸ್ ಇಯರ್ನಲ್ಲಿ 182 ದಿನ ಇದ್ದಾರೆ. ದೆನ್ 25 26ನಲ್ಲಿ ಒಂದು ದಿನವೂ ಇಂಡಿಯಾದಲ್ಲಿ ಇಲ್ಲ. 24 25ಅಲ್ಲಿ 1 ಮಂತ್ ಇಲ್ಲ. 365ರಲ್ಲಿ 31 ದಿನ ಇಲ್ಲ. ಎಲ್ಲ ಮಂತು ಇಂಡಿಯಾದಲ್ಲೇ ಇದ್ದಾರೆ. 23 24ಅಲ್ಲಿ ಫಸ್ಟ್ ಟೈಮ್ ಹೋಗಿದ್ದೆ 25 ಅಂತಂದರೆ 23 24ಅಲ್ಲಿ 365 ಡೇಸ್ ಇಂಡಿಯಾದಲ್ಲೇ ಇರ್ತಾರೆ. 365 ಡೇಸ್ ಇನ್ ಇಂಡಿಯಾ. 22 23ಅಲ್ಲಿ 365 ಡೇಸ್. ಆದರೂ ಹಿಂದಿನ ವರ್ಷದಲ್ಲಿ 365 ಡೇಸ್ ಇನ್ ಇಂಡಿಯಾ. ಎಲ್ಲ ವರ್ಷವೂ ಇಂಡಿಯಾದಲ್ಲೇ ಇರ್ತಾನೆ. ಫಸ್ಟ್ ಟೈಮ್ ಹೋಗಿದ್ದೆ 2025ರಲ್ಲಿ, ಅಂದರೆ 23 24 22 23 ಅವನು ಇಂಡಿಯಾದಲ್ಲೇ ಇರ್ತಾನೆ. ನಾವೀಗ ಎಷ್ಟು ದಿನ ಅವನು ಇಂಡಿಯಾದಲ್ಲಿ ಇರ್ತಾನೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ಈಗ ಸೊಲ್ಯೂಷನನ್ನು ನೀವು ಎಕ್ಸಾಮ್ನಲ್ಲಿ ಹೇಗೆ ಮಾಡಬೇಕು ಅಂತಂದರೆ, ಫಸ್ಟು ನೀಟಾಗಿ ನೀವು ಕಂಡೀಷನ್ಸನ್ನು ಬರ್ಕೊಳ್ಬೇಕು. ಕಂಡೀಷನ್ಸ್ ಹೇಗೆ, ಕಂಪ್ಯೂಟೇಷನ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಆಫ್ ಮಿಸ್ಟರ್ ರಮೇಶ್ ಅಂತ ಬರ್ಕೊಂಡು ಕಂಡೀಷನ್ಸನ್ನು ನೀಟಾಗಿ ಬರ್ಕೊಳ್ಬೇಕು. ನೋಡಿ, ಈ ಥರ ಕಂಡೀಷನ್ಸ್ ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಫೈನಲ್ ಆನ್ಸರಿಗೆ 1 ಮಾರ್ಕ್ಸ್. ಈ ವರ್ಕಿಂಗ್ ನೋಟಿಗೆ ಮಾರ್ಕ್ಸ್ ಇಲ್ಲ, ಬಟ್ ವರ್ಕಿಂಗ್ ನೋಟ್ ಮಾಡಿದ್ರೆ ನಿಮಗೆ ಎಷ್ಟು ದಿನ ಇಂಡಿಯಾದಲ್ಲಿದ್ದಾನೆ ಅಂತ ಗೊತ್ತಾಗೋದಿಲ್ಲ. ಒಬ್ಬ ವ್ಯಕ್ತಿ ನೀವು ಈ ಪ್ರಾಬ್ಲಮಲ್ಲಿ ಏನು ಫೈಂಡ್ ಔಟ್ ಮಾಡ್ತೀರಾ ಅಂತಂದರೆ, ಒಬ್ಬ ವ್ಯಕ್ತಿ ಭಾರತದ ನಿವಾಸಿ ಹೌದಾ, ಭಾರತದ ನಿವಾಸಿ ಅಲ್ವಾ, ರೆಸಿಡೆಂಟಾ, ನಾನ್ ರೆಸಿಡೆಂಟಾ, ಅದನ್ನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಸಿಕ್ ಕಂಡೀಷನ್ಸ್ ನೋಡಬೇಕು. ಎಷ್ಟು ಬೇಸಿಕ್ ಕಂಡೀಷನ್ಸ್ ಇದೆ? 2 ಬೇಸಿಕ್ ಕಂಡೀಷನ್ಸ್ ಇದೆ. ಇವೆರಡು ಕಂಡೀಷನ್ಸಲ್ಲಿ ಯಾವುದಾದ್ರು ಒಂದು, ಅಟ್ಲೀಸ್ಟ್ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್, ಅಥವಾ ಎರಡೂ ಫುಲ್ಫಿಲ್ ಮಾಡಿದರೂ ರೆಸಿಡೆಂಟ್ ಆಗ್ತಾನೆ. ಎರಡೂ ಫುಲ್ಫಿಲ್ ಮಾಡಲಿಲ್ಲ ಅಂತಂದರೆ ನಾನ್ ರೆಸಿಡೆಂಟ್ ಆಗ್ತಾನೆ. ಒಬ್ಬ ವ್ಯಕ್ತಿ ಭಾರತದ ನಿವಾಸಿ ಅಂತ ಅನ್ಸ್ಕೊಳ್ಬೇಕಾದ್ರೆ 2 ಕಂಡೀಷನಲ್ಲಿ ಯಾವುದಾದ್ರೂ ಒಂದು ಕಂಡೀಷನನ್ನಾದರೂ ಫುಲ್ಫಿಲ್ ಮಾಡಬೇಕು. ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್. ಫಸ್ಟ್ ಒನ್ ಕಂಡೀಷನ್ ಏನು? ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಅಸೆಸಿ ಮಸ್ಟ್ ಬಿ ಇನ್ ಇಂಡಿಯಾ ಫಾರ್ 182 ಡೇಸ್ ಆರ್ ಮೋರ್ ಡ್ಯೂರಿಂಗ್ ದ ಟ್ಯಾಕ್ಸ್ ಇಯರ್. ಕ್ವಶನಲ್ಲಿ ಕೊಟ್ಟಿರುವಂಥ ವ್ಯಕ್ತಿ ಟ್ಯಾಕ್ಸ್ ಇಯರ್ನಲ್ಲಿ 182 ಅಥವಾ 182 ದಿನಕ್ಕಿಂತ ಜಾಸ್ತಿ ಇರಬೇಕಂತೆ. ಈಗ 182 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಸೊ ಇಲ್ಲಿ ಸ್ಯಾಟಿಸ್ಫೈಡ್ ಅಂತ ಬರೆಯೋದು. ಫಸ್ಟ್ ಕಂಡೀಷನ್ಸ್ ಇದ್ದರೂ ಸ್ಯಾಟಿಸ್ಫೈಡ್ ಅಂತ ಬರ್ಕೊಳ್ಳೋದು. ಎರಡನೇ ಕಂಡೀಷನ್ ಏನು? ಒಂದು ವೇಳೆ 182 ದಿನ ಇರಲಿಲ್ಲ ಅಂತಂದರೆ ಅಟ್ಲೀಸ್ಟ್ 60 ದಿನನಾದರೂ ಇರಬೇಕು. 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಜೊತೆಗೆ ಇದರಲ್ಲಿ ಇನ್ನೊಂದು ಕಂಡೀಷನ್ ಮರ್ಜ್ ಆಗಿದೆ. 160 ದಿನ ಇರಬೇಕು. ಜೊತೆಗೆ 4 ವರ್ಷದಲ್ಲಿ ಟ್ಯಾಕ್ಸ್ ಇಯರನ್ನು ಬಿಟ್ಟು
4 ವರ್ಷದಲ್ಲಿ 365 ದಿನ ಹಿಂದಿನ 4 ಟ್ಯಾಕ್ಸ್ ಇಯರ್ನಲ್ಲಿ ಇರಬೇಕು. ಟ್ಯಾಕ್ಸ್ ಇಯರನ್ನು ಬಿಡಬೇಕು. ಟ್ಯಾಕ್ಸ್ ಇಯರ್ನಲ್ಲಿ 60 ದಿನ ಇರಲೇಬೇಕು. ಟ್ಯಾಕ್ಸ್ ಇಯರ್ ಬಿಟ್ಟು 4 ವರ್ಷ 1, 2, 3, 4 ಈ 4 ವರ್ಷದಲ್ಲಿ ಅಟ್ಲೀಸ್ಟ್ 365 ದಿನ 65 ಅಥವಾ 365ಕ್ಕಿಂತ ಜಾಸ್ತಿ ಇರಬೇಕು. ಟ್ಯಾಕ್ಸ್ ಇಯರ್ನಲ್ಲಿ 60 ದಿನಕ್ಕಿಂತ ಜಾಸ್ತಿ, 60 ಅಥವಾ 60 ದಿನಕ್ಕಿಂತ ಜಾಸ್ತಿ. ಟ್ಯಾಕ್ಸ್ ಇಯರ್ ಬಿಟ್ಟು 4 ವರ್ಷದಲ್ಲಿ 365 ದಿನಕ್ಕಿಂತ ಜಾಸ್ತಿ. ಈಗ ನೋಡಿ, ಟ್ಯಾಕ್ಸ್ ಇಯರಲ್ಲಿ 60 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಟ್ಯಾಕ್ಸ್ ಇಯರ್ ಬಿಟ್ಟು ಫಸ್ಟ್ ಇಯರಲ್ಲಿ ಏನೂ ಇಲ್ಲ, ಬಟ್ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಟೋಟಲ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲೂ 365 ಡೇಸ್, ಇದು 365 ಡೇಸ್, ಇಲ್ಲಿ 1 ಮಂತ್ ಇಲ್ಲ, 330 ಡೇಸ್ ಸಮಥಿಂಗ್ ಟೋಟಲ್ ಮಾಡಿದ್ರೆ 365 ಡೇಸ್ಗಿಂತ ಜಾಸ್ತಿ ಬರುತ್ತೆ. ಸೊ ಇದು ಕೂಡ ಸ್ಯಾಟಿಸ್ಫೈಡ್. ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆದರೆ ಆ ವ್ಯಕ್ತಿಯನ್ನು ನಾವು ರೆಸಿಡೆಂಟ್ ಅಂತ ಅಂತೀವಿ, ಅಂದರೆ ಭಾರತದ ನಿವಾಸಿ ಅಂತ ಕರಿತೀವಿ. ರೆಸಿಡೆಂಟ್ ಆದರೆ ಅಗೇನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ವೆದರ್ ಹಿ ಈಸ್ ಆರ್ಡಿನರಿ ರೆಸಿಡೆಂಟ್ ಆರ್ ನಾಟ್ ಆರ್ಡಿನರಿ ರೆಸಿಡೆಂಟ್. ಭಾರತದ ನಿವಾಸಿ ಹೌದು ಅಂತ ಗೊತ್ತಾದಮೇಲೆ ಅವನು ಆರ್ಡಿನರಿ ರೆಸಿಡೆಂಟಾ ನಾಟ್ ಆರ್ಡಿನರಿ ರೆಸಿಡೆಂಟಾ ಅಂತ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನೀವು ನೋಡುವಂಥದ್ದು ಅಡಿಷನಲ್ ಕಂಡೀಷನ್. 2 ಅಡಿಷನಲ್ ಕಂಡೀಷನ್ ಇದೆ. 2ನ್ನೂ ಫುಲ್ಫಿಲ್ ಮಾಡಿದರೆ ಆರ್ಡಿನರಿ ರೆಸಿಡೆಂಟ್, 2ನ್ನೂ ಫುಲ್ಫಿಲ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನಾಟ್ ಆರ್ಡಿನರಿ ರೆಸಿಡೆಂಟ್. ಬೇಸಿಕಲ್ಲಿ ಯಾವುದಾದ್ರೂ ಒಂದು ಫುಲ್ಫಿಲ್ ಆದರೂ ಸಾಕು, ಬಟ್ ಅಡಿಷನಲಲ್ಲಿ 2 ಕಂಡೀಷನನ್ನು ಫುಲ್ಫಿಲ್ ಮಾಡಲೇಬೇಕು. ಆ ಕಂಡೀಷನ್ ಏನು? An assessee must be resident in India for 2 years out of 10 years preceding the tax year. ಟ್ಯಾಕ್ಸ್ ಇಯರನ್ನು ಬಿಟ್ಟು ಹಿಂದಿನ 10 ವರ್ಷದಲ್ಲಿ, ನಾವು ಇಲ್ಲಿ 10 ವರ್ಷ ಬರ್ಕೊಳ್ಳಿಲ್ಲ, ಜಸ್ಟ್ ನಮಗೆ ಹಾಗೆ ಗೊತ್ತಾಗುತ್ತೆ. ಹಿಂದಿನ 10 ವರ್ಷದಲ್ಲಿ ಅಟ್ಲೀಸ್ಟ್ 2 ವರ್ಷನಾದರೂ ರೆಸಿಡೆಂಟ್ ಆಗಿರಬೇಕು. 2 ವರ್ಷ ರೆಸಿಡೆಂಟ್ ಆಗಿರಬೇಕು ಅಂತಂದರೆ 2 ವರ್ಷ ಇಂಡಿಯಾದಲ್ಲೇ ಇರಬೇಕು ಅಂತ ಅರ್ಥ ಅಲ್ಲ. ಅಟ್ಲೀಸ್ಟ್ ಹಿಂದಿನ 10 ವರ್ಷದಲ್ಲಿ 2 ವರ್ಷನಾದರೂ ಬೇಸಿಕ್ ಕಂಡೀಷನನ್ನು ಫುಲ್ಫಿಲ್ ಮಾಡಬೇಕು. ಐದರ್ ಫಸ್ಟ್ ಒನ್ ಆರ್ ಸೆಕೆಂಡ್ ಒನ್. ಹಿಂದಿನ 10 ವರ್ಷ ನಾವಿಲ್ಲಿ ಬರ್ಕೊಂಡಿಲ್ಲ, ಬಟ್ ನಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ 2 ವರ್ಷನಾದರೂ 182 ದಿನ ಇರಬೇಕು, ಇಲ್ಲಾಂದರೆ 2 ವರ್ಷನಾದರೂ ಸೆಕೆಂಡ್ ಕಂಡೀಷನ್ ಫುಲ್ಫಿಲ್ ಮಾಡ್ತಿರಬೇಕು. ಇಲ್ಲಿ 182 ದಿನಕ್ಕಿಂತ ಜಾಸ್ತಿ ಇದ್ದಾನೆ 23-24ಅಲ್ಲಿ. 22-23ಯಲ್ಲೂ 182 ಡೇಸ್ಗಿಂತ ಜಾಸ್ತಿ ಇದ್ದಾನೆ. 24-25ಯಲ್ಲೂ 182 ಡೇಸ್ಗಿಂತ ಜಾಸ್ತಿ ಇದ್ದಾನೆ. ಇವನ್ 21-22, 2021 ಎಲ್ಲದರಲ್ಲೂ ಕೂಡ ಹಿಂದಿನ 10 ವರ್ಷ ನಾವು ಬರ್ಕೊಂಡ್ರೆ ಎಲ್ಲದರಲ್ಲೂ 182 ದಿನಕ್ಕಿಂತ ಜಾಸ್ತಿ ಇದ್ದಾನೆ. ಏನಕ್ಕಿದ್ರೆ ಫಸ್ಟ್ ಟೈಮ್ ಹೋಗಿದ್ದೆ ಮಾರ್ಚಲ್ಲಿ ಅಂತಂದರೆ ಮಾರ್ಚ್ 2025ರಲ್ಲಿ ಇತ್ತಂದರೆ 24, 23, 22, 21 ಎಲ್ಲ ಅವನು ಇಂಡಿಯಾದಲ್ಲಿ ಇದ್ದಾನೆ ಅಂತ ಅರ್ಥ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ. ಸೆಕೆಂಡ್ ಕಂಡೀಷನ್ ಏನು? ಹಿಂದಿನ 7 ವರ್ಷದಲ್ಲಿ ಟ್ಯಾಕ್ಸ್ ಇಯರ್ ಬಿಟ್ಟು ಪ್ರೀವಿಯಸ್ 7 ಟ್ಯಾಕ್ಸ್ ಇಯರ್ಸ್ನಲ್ಲಿ 730 ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕಂತೆ. ಟ್ಯಾಕ್ಸ್ ಇಯರನ್ನು ಬಿಟ್ಟು ಹಿಂದಿನ 7 ಇಯರ್ಸ್ನಲ್ಲಿ 7 ಟ್ಯಾಕ್ಸ್ ಇಯರ್ಸ್ನಲ್ಲಿ 730 ಡೇಸ್ಗಿಂತ ಜಾಸ್ತಿ ಡೇಸ್ ಅವನು ಇಂಡಿಯಾದಲ್ಲಿ ಇರಬೇಕು. ನೋಡಿ, ಇಲ್ಲಿ ಈಗ 300 ಸಮಥಿಂಗ್ ಇದ್ದಾನೆ, 330, ಇಲ್ಲಿ 365, ಇಲ್ಲಿ 365. ನಾವು 7 ಇಯರ್ಸ್ ಬರ್ಕೊಳ್ಬೇಕು ಅಂತಿಲ್ಲ, ಇಲ್ಲೇ ನಮಗೆ 730 ಡೇಸ್ಗಿಂತ ಜಾಸ್ತಿ ಬರುತ್ತೆ. 365 + 365 + 300, 330 ಸಮಥಿಂಗ್ ಇದೆ. ಇಲ್ಲಿ 300 ತೊಗೊಂಡ್ರು ನಮಗೆ 900,000ಗಿಂತ ಜಾಸ್ತಿ ಆಗುತ್ತೆ. ಸೊ ಈ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ. ಹಿಂದಿನ 7 ವರ್ಷದಲ್ಲಿ ಟ್ಯಾಕ್ಸ್ ಇಯರ್ ಬಿಟ್ಟು ನೋಡಿ, ನೆನ್ಪಿಟ್ಕೊಳ್ಳಿ, ಫಸ್ಟ್ ನೋಡುವಂಥದ್ದು ಟ್ಯಾಕ್ಸ್ ಇಯರಲ್ಲಿ 182 ದಿನ ಇರಬೇಕಂತ. ಸೆಕೆಂಡ್ ಕಂಡೀಷನಲ್ಲಿ 60 ದಿನ ನೋಡೋದು ಟ್ಯಾಕ್ಸ್ ಇಯರ್ನಲ್ಲಿ. ಉಳಿದಿದ್ದೆಲ್ಲದು ಇಲ್ಲಿ ಮರ್ಜ್ ಆಗಿರುವಂಥ ಕಂಡೀಷನ್, ಅಡಿಷನಲ್ ಕಂಡೀಷನ್ ನೋಡಬೇಕಾದ್ರೆ ಟ್ಯಾಕ್ಸ್ ಇಯರನ್ನು ಬಿಟ್ಟು 4 ಇಯರ್ಸ್, ಟ್ಯಾಕ್ಸ್ ಇಯರನ್ನು ಬಿಟ್ಟು 10 ಇಯರ್ಸ್, ಟ್ಯಾಕ್ಸ್ ಇಯರನ್ನು ಬಿಟ್ಟು 7 ಇಯರ್ಸ್. ಸೊ ಎಲ್ಲ ಕಂಡೀಷನ್ಗೆ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾನೆ. ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಕ್ಕೆ ಆನ್ಸರ್ ರೆಸಿಡೆಂಟ್, ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದ್ದಕ್ಕೆ ಆನ್ಸರ್ ಆರ್ಡಿನರಿ ರೆಸಿಡೆಂಟ್. ನೋಡಿ, ಇವಿಷ್ಟು ನಿಮ್ಮ ಎಕ್ಸಾಮ್ನಲ್ಲಿ ನೀವು ಇವಿಷ್ಟನ್ನು ಬರೀಲೇಬೇಕು. 2 ಬೇಸಿಕ್ ಕಂಡೀಷನ್, 2 ಅಡಿಷನಲ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಿದ್ದಾನ, ಫುಲ್ಫಿಲ್ ಮಾಡ್ತಿಲ್ವಾ ಅನ್ನೋದನ್ನು ಲಾಸ್ಟಿಗೆ ಫೈನಲ್ ಆನ್ಸರ್ ಬರೆದಿರಬೇಕು. ಫೈನಲ್ ಆನ್ಸರ್ ಏನು? ಶ್ರೀ ರಮೇಶ್ ಈಸ್ ಸೆಡ್ ಟು ಬಿ resident and ordinary resident because he satisfies both basic conditions as well as additional condition. on basic condition satisfy ಮಾಡಿದ್ದಾನೆ, additional condition ಅನ್ನು satisfy ಮಾಡಿದ್ದಾನೆ. ಹಾಗಾಗಿ ರಮೇಶ್ ಅನ್ನೋನು ರೆಸಿಡೆಂಟು ಹೌದು, ಆರ್ಡಿನರಿ ರೆಸಿಡೆಂಟು ಹೌದು. ಒಂದು ವೇಳೆ ಇದೇ ಪ್ರಾಬ್ಲಮ್ನಲ್ಲೇ ಅವನು ಅಕ್ಟೋಬರ್ 2026ಕ್ಕೆ ಬರ್ತಾನೆ ಅಂತ ಕೊಡೋ ಬದಲು ಅಕ್ಟೋಬರ್ 2027ಕ್ಕೆ ಬಂದಿದ್ದರೆ ಆನ್ಸರ್ ಏನಾಗುತ್ತೆ ಅನ್ನೋದನ್ನು ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಅಂದರೆ ಟ್ಯಾಕ್ಸ್ ಇಯರ್ನಲ್ಲಿ ಬರೋದಿಲ್ಲ, ನೆಕ್ಸ್ಟ್ ಇಯರಿಗೆ ಬರ್ತಾನೆ. 26ಅಲ್ಲಿ ಬರೋ ಬದಲು 27ಗೆ ಬಂದರೆ ಆನ್ಸರ್ ಏನಾಗುತ್ತೆ, ಟ್ಯಾಕ್ಸ್ ಇಯರ್ನಲ್ಲಿ ಎಷ್ಟು ದಿನ ಇದ್ದಂಗೆ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಹೋಪ್ ಎಲ್ರಿಗೂ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.